ಮೇರೆ ಹಡಗಲಿನಲ್ಲಿ ಒಂದು ಪರಿಪೂರ್ಣ ಎಜುಕೇಷನ್ ಟ್ರಸ್ಟ್, ಹೀಗೆ ನಾವು ಲಿಟ್ಲಿ ಚಾಂಪ್ ಆಂಗ್ಲ ಮಾಧ್ಯಮ ಶಾಲೆ ಅಂತ ಕರಿತೀವಿ. ಅದರ ಆಡಳಿತ ಮಂಡಳಿ ಅಧ್ಯಕ್ಷರಂತ ಶ್ರೀಯುತ ಜಿ ಕೊಟ್ರೇಶ್ ಸರ್ ಅವರು ಈ ದಿನ ಇವತ್ತು ಮಕ್ಕಳನ್ನು ಹರಪನಹಳ್ಳಿಯಲ್ಲಿ ನಡೀತಕ್ಕಂಥ ಒಂದು ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರು. ಅನಿರೀಕ್ಷಿತವಾಗಿ ಒಂದು ಶಾಲೆಗೆ ಒಂದು ಕರಾಟೆ ತರಬೇತಿಗೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವರು ಪರಿಚಯ ಆಗಿ ಭಾಳ ಉತ್ತಮವಾಗಿರ್ತಕ್ಕಂಥ, ಅದು ಮೌಲ್ಯಯುತ ಶಿಕ್ಷಣ ಕೊಡುವಲ್ಲಿ ಪರಿಪೂರ್ಣ ನೋಡಿ ಅರ್ಥನೇ ಹೇಳ್ತದೆ. ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಾಸನ ಆಗಲಿಕ್ಕೆ ಪರಿಪೂರ್ಣತೆ ಬೇಕು. ಅಂಥ ಪರಿಪೂರ್ಣತೆಯನ್ನು ಪರಿಪೂರ್ಣ ಎಜುಕೇಷನ್ ಟ್ರಸ್ಟ್ ಆಂಗ್ಲ ಮಾಧ್ಯಮದ ಜೊತೆಗೆ ಕೇವಲ ನಾವು ಆಂಗ್ಲ ಮಾಧ್ಯಮದಲ್ಲಿ ವಿಷಯ ಬೋಧನೆ ಮಾಡ್ತೇವೆ, ಆದರೆ ಮಕ್ಕಳಿಗೆ ಮೌಲ್ಯಯುಕ್ತವಾಗಿ ಉತ್ತಮ ನಡತೆ, ಗುರು ಹಿರಿಯರಿಗೆ ಗೌರವಿಸ್ತಕ್ಕಂಥ ಮನೋಭಾವನೆಯನ್ನು ಬೆಳೆಸುವಲ್ಲಿ ಈ ಒಂದು ಪರಿಪೂರ್ಣ ಎಜುಕೇಷನ್ ಟ್ರಸ್ಟ್ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಪಾತ್ರ ವಹಿಸ್ತಾ ಇದೆ. ಯಾಕಂದರೆ ಸ್ವತಃ ನನ್ನ ಮಗನೇ ಆ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು, ಅದನ್ನು ನಾನು ಪರಿಪೂರ್ಣವಾಗಿ ನೋಡಿದ್ದೀನಿ. ಹಾಗಾಗಿ ಶ್ರೀಯುತ ಕೊಟ್ರೇಶ್ ಸರ್ ಅವರು ಭಾಳ ಅವರು ಸರಳ ಜೀವನದ ವ್ಯಕ್ತಿಗಳು ಮತ್ತು ಭಾಳ ಶಾಂತ ಸ್ವಭಾವದವರು. ಅದಾಗಿ ಕೂಡ ಈ ಒಂದು ಶಾಲೆಯನ್ನು ತಮ್ಮ ಆಡಳಿತ ಮಂಡಳಿಯನ್ನು ಭಾಳ ಅತ್ಯುತ್ತಮವಾಗಿ ಬಳಸೋದ್ರ ಮೂಲಕ ಉತ್ತಮ ರೀತಿಯಾದಂಥ ಕೆಲಸವನ್ನು ಈ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಇನ್ನೂ ಕೂಡ ಈ ಪರಿಪೂರ್ಣ ಎಜುಕೇಷನ್ ಟ್ರಸ್ಟ್ ಭಾಳ ಅತ್ಯುತ್ತಮವಾಗಿ ಬೆಳೀಲಿ ಅಂತ ನಾವು ಶುಭವನ್ನು ಕೋರ್ತಾ ಇದ್ದೇವೆ. ಆತ್ಮೀಯರು, ಇವತ್ತು ಪರಿಪೂರ್ಣ ಎಜುಕೇಷನ್ ಟ್ರಸ್ಟ್ ಹಡಗಲಿನಲ್ಲಿ ನಾವೇನು ಲಿಟ್ಲಿ ಚಾಂಪ್ ಆಂಗ್ಲ ಮಾಧ್ಯಮ ಶಾಲೆ ಅಂತ ಕರಿತೀವಿ, ಮಕ್ಕಳಿಗೆ ಪಠ್ಯ ಬೋಧನೆ ಜೊತೆಗೆ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ವಿಷಯವನ್ನು ಬೋಧನೆ ಮಾಡೋದ್ರ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅದು ಶಾಲಾ ಹಂತದಲ್ಲಿನೇ ಮಕ್ಕಳ ಕೈ ಬರಹವನ್ನು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನನ್ನು ಆಯೋಜನೆ ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಇರ್ತಕ್ಕಂಥ ಹ್ಯಾಂಡ್ ರೈಟಿಂಗ್ ಇಂಪ್ಲಿಮೆಂಟ್ ಮಾಡಿ ಇವತ್ತು LKG ಹಂತದಿಂದ ಹಿಡಿದು ಅಂದರೆ ನರ್ಸರಿ ಹಂತದಿಂದನೇ ಅವ್ರ ಪ್ರಯತ್ನಶೀಲತೆ ಮುಂದುವರೆದಿದೆ. ಅಪ್ ಟು 8, 9, 10ನೇ ತರಗತಿ ಮಕ್ಕಳವರೆಗೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಕೈ ಬರಹವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಆ ಕೈ ಬರಹಕ್ಕೆ ಸಂಬಂಧಪಟ್ಟಂಥ ಒಬ್ಬ ವಿಶೇಷ ಶಿಕ್ಷಕರನ್ನು ನೇಮಕ ಮಾಡ್ಕೊಂಡಿದ್ದಾರೆ. ಇವತ್ತು ಅವರು ಮೇಡಮ್ರವ್ರು ಇದ್ದಾರೆ, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಪರಿಣಿತಿ ಹೊಂದಿದಂಥವರು. ಮೇಡಮ್, ನಿಮ್ಮ ಹೆಸರು ಹೇಳಿ, ಮತ್ತು ನೀವು ಯಾವ ರೀತಿಯಾಗಿ ಈ ರೀತಿ ಒಂದು ಹ್ಯಾಂಡ್ ರೈಟಿಂಗ್ ಎಕ್ಸಿಬಿಷನನ್ನು ಆಯೋಜನೆ ಮಾಡೋದ್ರ ಮೂಲಕ ಶಾಲೆಯಲ್ಲಿ ಮಕ್ಕಳ ಕೈ ಬರಹವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಿ, ಮತ್ತು ಅದರಿಂದ ಮಕ್ಕಳಿಗೆ ಏನೆಲ್ಲ ಲಾಭ ಇದೆ ಅಂತಕ್ಕಂಥದ್ದು, ಮತ್ತು ಇವತ್ತು ನೀವು ಹರಪನಹಳ್ಳಿನಲ್ಲಿ ನಡೀತಕ್ಕಂಥ ಒಂದು ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸ್ತಾ ಇದ್ದೀರಿ. ಇದು ಯಾವ ರೀತಿಯಾಗಿ ಅಂತ ಹೇಳಿ ಮೇಡಮ್. ನನ್ನ ಹೆಸರು ಶ್ರುತಿ ಅಂತ ಹೇಳ್ಬಿಟ್ಟು ಈ ಸ್ಕೂಲ್ ಲಿಟಲ್ ಚಾಂಪ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸತತವಾದ 6 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಈ ವರ್ಷದಿಂದ ನಾನು ಹ್ಯಾಂಡ್ ರೈಟಿಂಗ್ ಮೆಂಟರ್ ಆಗಿಬಿಟ್ಟು ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇದಕ್ಕೆ ಮ್ಯಾನೇಜ್ಮೆಂಟ್ನವರು ಮತ್ತು ನಮ್ಮ HM ಸರ್ ಮಲ್ಲಿಕಾರ್ಜುನ್ ಸರ್ ಅವರು ಬಹಳಷ್ಟು ನಮಗೆ ಸಪೋರ್ಟನ್ನು ಕೊಟ್ಕೊಂಡ್ಬಿಟ್ಟು ಮಕ್ಕಳಲ್ಲಿ ಉತ್ತಮವಾದ ಬರವಣಿಗೆಯನ್ನು ಮೂಡಿಸಲಿಕ್ಕೆ ಸಹಾಯವನ್ನು ಸರ್. ಫಸ್ಟಿಗೆ ನಾವೆಲ್ಲ DED ಟ್ರೈನಿಂಗ್ ಹಂತದಲ್ಲಿ ಏನು ಮಾಡ್ತೀವಿ ಸರ್, ಕೌಶಲ್ಯಗಳು ಅಂತ 4 ಬರ್ತವೆ. LSOK ಮತ್ತೆ ಮಾತನಾಡುವುದು ಸರ್, ಓದುವುದು, ಬರೆಯುವುದು, 4 ಕೌಶಲ್ಯಗಳು ಸರ್. ಮೇನ್ ಆ 4 ಕೌಶಲ್ಯಗಳು ಮಕ್ಕಳಿಗೆ ಬಂದರೆ ಆ ಮಕ್ಕಳು ಎಂಥದೇ ಆಗಿರ್ತಕ್ಕಂತಹ ಜೀವನದಲ್ಲಿ ಭವಿಷ್ಯದಲ್ಲಿ ಅವನು ಏಳಿಗೆಯನ್ನು ಸಾಧಿಸ್ಬೋದ್ರಿ. ಅದರಲ್ಲಿ ಒಂದು ಬರವಣಿಗೆ ಸರ್. ಇದು ಆಕ್ಚುಲಿ ನಾವು ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ವಿ, ಈಗ ಸ್ಕೂಲ್ ಸ್ಟಾರ್ಟ್ ಆಗಿದ್ದು 7ನೇ ವರ್ಷ ಸರ್ ಇದು. ಬಟ್ ಮಕ್ಕಳು ಚೆನ್ನಾಗಿ ಓದ್ತಕ್ಕಂಥ ಟಾಪರ್ಸ್ ಬರ್ತಕ್ಕಂಥ ಮಕ್ಕಳು ಹ್ಯಾಂಡ್ ರೈಟಿಂಗ್ ಕೂಡ ಇಂಪ್ರೂವ್ ಆಗ್ತಾ ಇರಲಿಲ್ಲ ಸರ್. ಅದಕ್ಕೆ ನಮ್ಮ HM ಸರ್ ತಲೆಯಲ್ಲಿ ಒಂದು ಥಾಟ್ ಬಂತು ಸರ್, ಅದು ಇದಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ ಅಂತಂದು ಹೇಳ್ಬಿಟ್ಟು ನಮ್ಮದು ಎಕ್ಸ್ಪರ್ಟ್ ಹ್ಯಾಂಡ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಬೆಂಗಳೂರದವ್ರು ಸರ್, ಅವ್ರದ್ದು ನಾವು ತಗೊಂಡ್ವಿ. ಅದರಲ್ಲಿ 3 ಥರ ಕೊಡ್ತಿದ್ದಾರೆ ಸರ್ ಅವರು, ಪ್ರಿಂಟ್ ಸ್ಟೈಲು, ಕರ್ಸಿವ್ ಸ್ಟೈಲು ಮತ್ತೆ ಕನ್ನಡ ಸರ್. ಅದರಲ್ಲಿ ನಮ್ಮ HM ಸರ್ ಏನು ಮಾಡಿದ್ರು, ಕರ್ಸಿವ್ ಆದರೆ ಮಕ್ಕಳು ಅಂದರೆ ಸ್ಪೆಲ್ಲಿಂಗ್ಸ್ ಅನ್ನ ಕರೆಕ್ಟಾಗಿ ಅವರು ಕಲಿಯಲ್ಲ. ಈ ಹ್ಯಾಂಡ್ ರೈಟಿಂಗ್ ಅನ್ನೋ ಸ್ಪೆಲ್ಲಿಂಗ್ನ ಅವ್ರು ಕರ್ಸಿವಲ್ಲಿ ಬರೆದಾಗ ಕರೆಕ್ಟಾಗಿ ಅವರಿಗೆ ನಮಗೆ ವ್ಯಾಲ್ಯೂಷನ್ಗಾಗಿರಲಿ ಅದು ಸರಿ ಆಗಲ್ಲ ಅನ್ನೋ ಕಾರಣಕ್ಕೆ ಅವ್ರು ಏನು ಮಾಡಿದ್ರು ಸರ್, ಪ್ರಿಂಟ್ ಸ್ಟೈಲನ್ನೇ ಆಯ್ಕೆ ಮಾಡ್ಕೊಂಡ್ವಿ. ಪ್ರಿಂಟ್ ಸ್ಟೈಲ್ ಸರ್ ಈ ಜೂನಲ್ಲಿ ನಾವು ಅದನ್ನ ತಗೊಂಡ್ವಿ. ಅವ್ರು ಬಂದ್ಬಿಟ್ಟು ನಮಗೆಲ್ಲ ಟ್ರೈನಿಂಗ್ ಕೊಟ್ಟರು. ಅದರಲ್ಲಿ 2 ಟೀಚರ್ಸ್ನ ಹ್ಯಾಂಡ್ ರೈಟಿಂಗ್ ಟೀಚರ್ಸ್ ಅಂತೇಳಿ ಸೆಲೆಕ್ಟ್ ಮಾಡಿದ್ರು ಸರ್. ಅದರಲ್ಲಿ ಈಗ HM ಸರ್ ಮತ್ತೆ ನಾನಿಬ್ಬರು ಇಲ್ಲಿ ಹ್ಯಾಂಡ್ ರೈಟಿಂಗ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಅಂದ್ರೆ ನಮಗೆ ನಾವೆಲ್ಲ ಕನ್ನಡ ಮಾಡ್ತಿದ್ವಿ ಸರ್ ಮುಂಚೆಗೆ. ನಾನು ಈ ಕನ್ನಡ ಬಿಟ್ಬಿಟ್ಟು ಈಗ ಓನ್ಲಿ ಹ್ಯಾಂಡ್ ರೈಟಿಂಗ್ ಅಲ್ಲೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ಸ್ಟಾರ್ಟಿಂಗ್ ಇಂದ ಏನಾಯ್ತು ಸರ್, ಈಗ ನಮಗೆ ಎಷ್ಟು ಖುಷಿ ಅಂತಂದ್ರೆ, ಏನೂ
ಬರದೇ ಇರತಕ್ಕಂತ ಮಕ್ಕಳು ಕೂಡ ಈ ನೀವು ಒಂದ್ ರೌಂಡ್ ಈಗ ನೋಡಿದೀವಿ ಕ್ಲಾಸ್ ರೂಮ್ ಇದರಲ್ಲಿ ನೋಡಿದೀವಿ. ಆಲ್ಮೋಸ್ಟ್ ಅಲ್ಲಿ 80% ಮಕ್ಕಳು ಬಹಳ ಚೆನ್ನಾಗಿ ಬರೀತಿದ್ದಾರೆ ಸರ್. ಓಕೆ ಮೇಡಮ್. ನಾವ್ ಇದನ್ನ ಏನ್ ಮಾಡ್ತಿದೀವಿ ಸರ್, 15 ಡೇಸ್ ಒಂದ್ಸಲ ಎಕ್ಸ್ಪರ್ಟ್ ಹ್ಯಾಂಡ್ ರೈಟಿಂಗ್ ಬ್ಯಾಡ್ಜಸ್ ಅಂತ ಕೊಡ್ತಾ ಇದೀವಿ ಸರ್. ಓಕೆ ಓಕೆ. ಅಂದ್ರೆ ಅದನ್ನ ಕೊಡೋದ್ರಿಂದ ಮಕ್ಕಳಲ್ಲಿ ಏನಾಗ್ತಿದೆ ಸರ್, ಓ ಈ ಸರಿ ಅವ್ನ್ ತಗೊಂಡ, ನೆಕ್ಸ್ಟ್ ಟೈಮ್ ನಾನ್ ತಗೋಬೇಕು ಅನ್ನೋ ಒಂದು ಅವರಲ್ಲಿ ಆತ್ಮವಿಶ್ವಾಸ ಅನ್ನೋದು ಬರ್ತಾ ಇದೆ ಸರ್. ಮಕ್ಕಳು ಒಬ್ಬರಿಂದ ಒಬ್ಬರು ನೋಡಿ ಇನ್ನೊಬ್ರು ಕೂಡ ಕಲಿಯೋದ್ರ ಮೂಲಕವಾಗಿ ಎಲ್ಲರೂ ಕೂಡ ಕಲೀಲಿಕ್ಕೆ ಸಾಧ್ಯತೆ ಆಗ್ತದೆ. ಮೋಟಿವೇಟ್ ಆಗ್ತದೆ. 15 ಡೇಸ್ ಒಂದ್ಸಲ ನಾವು ಅಸೆಂಬ್ಲಿ ಒಳಗೆ ಏನ್ ಮಾಡ್ತೀವಿ ಸರ್, ಅವರಿಗೆ ಕ್ಲಾಪ್ಸ್ ಹಾಕ್ಸ್ಬಿಟ್ಟು ಅವರಿಗೆ ಹ್ಯಾಂಡ್ ರೈಟಿಂಗ್ ಬ್ಯಾಡ್ಜ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ ಸರ್. ಇದು ಒಂದು ಪ್ಲಸ್ ಪಾಯಿಂಟ್ ಸರ್. ಮಕ್ಕಳಲ್ಲಿ ಹ್ಯಾಂಡ್ ರೈಟಿಂಗ್ ಬಗ್ಗೆ ಒಂದು ಒಲವು ಮೂಡ್ಲಿಕ್ಕೆ ಇದು ಒಂದು ಕಾರಣ ಆಯ್ತು ಸರ್. ಮತ್ತೆ ಮೊನ್ನೆ ಒಂದ್ಸಲ ಏನ್ ಮಾಡಿದ್ವಿ, ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ಅಂತ ಮಾಡಿದ್ವಿ ಸ್ಕೂಲಲ್ಲಿ. ಆ ಸಮಯದಲ್ಲೂ ನಮಗೆ ಮಕ್ಕಳೆಲ್ಲ ಬಹಳ ಚೆನ್ನಾಗಿ ನಮಗೆ ಬರೆದು ಚೆನ್ನಾಗಿ ಇದನ್ನ ಮಾಡಿದ್ರು ಸರ್. ಮತ್ತೆ ಮೊನ್ನೆ ಏನಾಯ್ತು, ನಾವು ಇಂಟ್ರಾ ಸ್ಕೂಲ್ ಲೆವೆಲ್ ಅಂತ ಹೇಳ್ಬಿಟ್ಟು ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್, ಅಂದ್ರೆ ಈಗ ಸ್ಟೇಟ್ ಲೆವೆಲ್ಗೆ ನಾವು ಸೆಲೆಕ್ಟ್ ಮಾಡ್ಬೇಕಿತ್ತಲ್ರ, ಅದಕ್ಕಿಂತ ಮುಂಚೆ ನಾವೇನ್ ಮಾಡಿದ್ವಿ, ಇಂಟ್ರಾ ಸ್ಕೂಲ್ ಅಂತ ಹೇಳಿ ಮಾಡಿದ್ವಿ ಕಾಂಪಿಟೇಷನ್. ಆ ಕಾಂಪಿಟೇಷನ್ ನಾವು ಸ್ಕೂಲಲ್ಲೇ ಬರ್ಸಿದೀವಿ ಸರ್. ಅದನ್ನ ಬರ್ಸ್ಬಿಟ್ಟು ನಾವು ಪ್ರತಿಯೊಂದು ಕ್ಲಾಸ್ ರೂಮ್ ಗೋಡೆಗಳ ಮೇಲೆ ಅದನ್ನ ನಾವು ಪೇಸ್ಟ್ ಮಾಡಿದ್ವಿ. ಅಂದ್ರೆ ಇದನ್ನ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಪೇರೆಂಟ್ಸ್ ಗೆ ವೋಟಿಂಗ್ ಅನ್ನ ಕೊಟ್ಟಿದೀವಿ ಸರ್ ಅದರಲ್ಲಿ. ಆಯ್ಕೆ ಕೂಡ ಪೇರೆಂಟ್ಸ್ ಬಿಟ್ಟಿದ್ದೀರಿ. ಅಂದ್ರೆ ಈಗ 50% ನಮ್ ಕಡೆಯಿಂದ ಇದೆ ಸರ್. ಬಟ್ ಈಗ ಅದರಲ್ಲಿ ನಾವ್ ಏನ್ ಮಾಡಿದ್ವಿ, ಪೇರೆಂಟ್ಸ್ ಕೂಡ ಇದ್ರ ಬಗ್ಗೆ ಅವರಿಗೂ ಜ್ಞಾನ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾವೇನ್ ಮಾಡಿದ್ವಿ ಸರ್, ಅದನ್ನ ಪೇರೆಂಟ್ಸ್ ಗೆ ವೋಟಿಂಗ್ ಕೊಟ್ಟಿವಿ ಸರ್. ಹಂಗಾಗಿ ಅದರಿಂದ ಏನಾಯ್ತು ಸರ್, ಆಲ್ಮೋಸ್ಟ್ ಆಲ್ ಪೇರೆಂಟ್ಸ್ ಬಂದ್ಬಿಟ್ಟು ತಮ್ಮ ಮಕ್ಕಳ ಹ್ಯಾಂಡ್ ರೈಟಿಂಗ್ ಅನ್ನ ಮೆಚ್ಕೊಂಡು, ಸ್ಟಾರ್ಟಿಂಗ್ ಇದ್ರ ಫೀಸ್ 500 ಇತ್ತು ಸರ್. ಅದ ಅವಾಗ ಕೊಡ್ಲಿಕ್ಕೆ ಎಷ್ಟು ಪೇರೆಂಟ್ಸ್ ಎಲ್ಲ ಬಹಳ ಇದನ್ನ ಮಾಡಿದ್ರು ಸರ್. ಬಟ್ ಇವಾಗ ಏನಾಗಿದೆ, 500 ಅಲ್ಲಿ ಬೇಕಾದ್ರೆ ಇನ್ನೂ ಕೊಡ್ತೀವಿ, ನನ್ನ ಮಗನ ಹ್ಯಾಂಡ್ ರೈಟಿಂಗ್ ಅಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಓಕೆ, ನೋಡಿ ಇಲ್ಲಿ ಮಕ್ಕಳು ಕಲಿಕೆ ಜೊತೆಗೆ ಈ ರೀತಿ ಕೈ ಬರವನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಇಲ್ಲಿ ಪಾಲಕ ಪೋಷಕರು ಕೂಡ ಬಹಳ ಸಂತೋಷದಿಂದ ಅದನ್ನು ಒಪ್ಕೊಳ್ತಾ ಇದ್ದಾರೆ. ಜೊತೆಗೆ ಇವತ್ತು ಮಕ್ಕಳು ಮುಂದೆ ಒಳ್ಳೆ ಒಂದು ದೊಡ್ಡ ಹೈಯರ್ ಎಜುಕೇಷನ್ಗೆ ಹೋದಾಗ ಮತ್ತು ಇನ್ನೂ ಕೂಡ ಒಂದು ಹೆಚ್ಚೆಚ್ಚು ವಾರ್ಷಿಕ ಪರೀಕ್ಷೆಗಳಲ್ಲಿ ಅದು PUC ಆಗ್ಬೋದು, ಡಿಗ್ರಿ ಆಗ್ಬೋದು, ಇಂಥ ಸಂದರ್ಭದಲ್ಲಿ ಅವರ ಕೈ ಬರಗಳು ಒಳ್ಳೆ ಭಾಳ ಅಂದಾಗಿ ಕಂಡ್ರೆ ಮೌಲ್ಯಮಾಪಕರು ಅತಿ ಹೆಚ್ಚು ಅಂಕಗಳನ್ನು ಕೊಡೋದಕ್ಕೆ ಮತ್ತು ಉತ್ತಮ ರೀತಿಯಾದಂತಹ ಒಂದು ಶೇಕಡಾವಾರು ಪರ್ಸೆಂಟೇಜನ್ನು ಅವ್ರು ಗಳಿಸಲಿಕ್ಕೆ ಇದು ಬಹಳ ಸಹಕಾರಿ ಆಗ್ತದೆ. ಹಾಗಾಗಿ ಇವತ್ತು ಪರಿಪೂರ್ಣ ಎಜುಕೇಷನ್ ಟ್ರಸ್ಟ್ ಅಂತ ನಾವೇನು ಲಿಟ್ಲ್ ಚಾಂಪ್ ಆಂಗ್ಲ ಮಾಧ್ಯಮ ಶಾಲೆ ಇದೆ, ಕೇವಲ ಮಕ್ಕಳಿಗೆ ಒಳ್ಳೆ ಉತ್ತಮ ಮೌಲ್ಯ, ಉತ್ತಮ ಶಿಕ್ಷಣ, ಒಂದು ಉತ್ತಮ ಸನ್ನಡತೆಯತ್ತ ಕಲಿಸುವುದ್ರ ಜೊತೆಗೆ ಈ ರೀತಿ ಶಾಲಾ ಹಂತದಲ್ಲೇ ಒಂದು ಸ್ಪರ್ಧೆಯನ್ನು ಏರ್ಪಡಿಸೋದ್ರ ಮೂಲಕವಾಗಿ ಈ ಥರದಲ್ಲಿ ಅಂದರೆ ಇಂಟ್ರಾ ಸ್ಕೂಲ್ ಪ್ರಿಂಟ್ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನನ್ನು ಆಯೋಜನೆ ಮಾಡೋದ್ರ ಮೂಲಕ ಆಯಾ ತರಗತಿಯ ಮಕ್ಕಳಲ್ಲೇ ಉತ್ತಮ ರೀತಿಯಾದಂತಹ ಒಂದು ಸ್ಪರ್ಧೆಯನ್ನು ಏರ್ಪಡಿಸೋದ್ರ ಮೂಲಕ ಈ ಕೈ ಬರಹದ ಕ್ರಾಂತಿಯನ್ನು ಮಾಡ್ತಾಯಿದೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಶಾಲೆಯ ಆಡಳಿತ ಮಂಡಳಿಯವರಿಗೆ ಮತ್ತು ಇದರ ನೇತೃತ್ವ ವಹಿಸಿದಂಥ ಶಿಕ್ಷಕರಿಗೆ ಈ ಒಂದು ನಮ್ಮ ವಾಹಿನಿ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಹೀಗೆ ಈ ಒಂದು ಶಾಲೆಯಲ್ಲಿರ್ತಕ್ಕಂಥ ಮಾದರಿ ನಮ್ಮ ಹಡಗಲಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಆಗ್ಬೋದು ಮತ್ತು ಅನುದಾನಿತ ಎಲ್ಲ ಶಾಲೆಗಳಲ್ಲಿ ಕೂಡ ಅಭಿಯಾನ ಕೈಗೊಂಡ್ರೆ ಪ್ರತಿಯೊಂದು ಮಗುವು ಕೂಡ ಉತ್ತಮ ರೀತಿಯಲ್ಲಿ ಕೈ ಬರಹವನ್ನು ಬರೀತಾರೆ ಅನ್ನೋದ್ರಲ್ಲಿ ಸಂಶಯವಿಲ್ಲ. ಮಕ್ಕಳೇ, ನೀವೆಲ್ಲ ಕೂಡ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ಭಾಗವಹಿಸ್ತಾ ಇದ್ದೀರಾ? ಅದು ಎಲ್ಲಿ ನಡೀತಿದೆ ಈಗ? ಹರಪನಹಳ್ಳಿಯಲ್ಲಿ ನಡೀತದಾ? ಎಷ್ಟು ಜನ ಇದ್ದೀರಿ ನೀವೆಲ್ಲ ಈಗ? 55 ಟೋಟಲ್, 55 ಜನ ಇದ್ದೀರಾ? ಓಕೆ, ಆಲ್ ದಿ ಬೆಸ್ಟ್. ಅಲ್ಲಿ ಕೂಡ ವಿಜೇತರಾಗಿ ಬನ್ನಿ. ಓಕೆನಾ? ಓಕೆ, ಹಾಂ, ಓಕೆ.